ಕೋಲಾರ ನಗರಸಭೆ ವ್ಯಾಪ್ತಿಗೆ ಬಂದಂತೆ ಕೋಲಾರ ಪಟ್ಟಣದಲ್ಲಿ ಮೊದಲನೇದಾಗಿ ಅಂತರ್ಗಂಗೆ ಮಹಾನ್ ವ್ಯಕ್ತಿ ಮಹಾನ್ ಶಕ್ತಿಯಾದಂಥ ನಮ್ಮ ಶಿವನ ದೇವಸ್ಥಾನ ಏನು ಅಂತರ್ಗಂಗೆ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ನಮ್ಮ KSRTC ಬಸ್ ಸ್ಟ್ಯಾಂಡಿಂದ ಹೋಗುವಂಥ ದಾರಿಯಲ್ಲಿ ದೇವಸ್ಥಾನದ ಆರ್ಚ್ ಕಟ್ಟುವಂಥದ್ದನ್ನು ಇವತ್ತು ಗುದ್ದಲಿ ಪೂಜೆ ಮಾಡಿದ್ದೇವೆ. ಅದರದ್ದು ಪ್ರಯುಕ್ತ ಯಾರು ಅಂದರೆ ನಮ್ಮ ಸತ್ಯನಾರಾಯಣ ಜ್ಯುವೆಲರೀಸು ವೆಂಕಟೇಶಣ್ಣ ಅವರು ಒಂದು ಅದನ್ನು ಮಾಡ್ಕೊಡ್ತೀನಿ ನಾನು ಹೇಳಿದ್ರು. ಅವರು ಆಯ್ತು ನೀವೇ ಮಾಡಿಕೊಡಿ ಅಂತ ಹೇಳಿದ್ವಿ, ಅವರೇ ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಕೋಲಾರ ನಗರದ ರಾಣಿ ಚೆನ್ನಮ್ಮ ಸರ್ಕಲ್ಲು ಈಗ ಪೂಜೆ ಮಾಡ್ಕೊಂಡು ಬಂದ್ವಿ. ರಾಣಿ ಚೆನ್ನಮ್ಮ ಸರ್ಕಲ್ಲು ಆ ಪೂಜೆ ಮಾಡ್ತಾ ಇರುವಂಥ ಅಲ್ಲಿ ಒಂದು ಸರ್ಕಲ್ ಅಭಿವೃದ್ಧಿಗೆ 52 ಲಕ್ಷ ರೂಪಾಯಿ ಹೊರತಲ್ಲಿ ಸರ್ ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬೊಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ಸತ್ಯನಾರಾಯಣ ಜ್ಯುವೆಲರ್ಸ್ ಅವರು ವೆಂಕಟೇಶನ್ ಅವರು ಆ ಸರ್ಕಲನ್ನು ಅಭಿವೃದ್ಧಿ ಮಾಡಿ ಆ ಸರ್ಕಲನ್ನೆಲ್ಲ ಡೆವಲಪ್ಮೆಂಟ್ ಮಾಡಿಕೊಡ್ತಾರೆ. ಅಲ್ಲಿ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಬೋರ್ಡನ್ನು ನಾವು ನಗರಸಭೆ ವತಿಯಿಂದ ಹಾಕ್ಕೊಳ್ತೀವಿ. ಇದು ಮೇಂಟೈನ್ ಬೈ ಅಂಡ್ ಸತ್ಯನಾರಾಯಣ ಜ್ಯುವೆಲರ್ಸ್ ಅಂತ, ಸ್ಪಾನ್ಸರ್ಡ್ ಬೈ ಸತ್ಯನಾರಾಯಣ ಜ್ಯುವೆಲರ್ಸು, ಮೇಂಟೈನ್ ಬೈ ಸತ್ಯನಾರಾಯಣ ಜ್ಯುವೆಲರ್ಸ್ ಅಂತ ನಾವು ಹಾಕ್ಕೊಂಡು ಬೋರ್ಡ್ ಹಾಕ್ಕೊಳ್ತೀವಿ. ಆಮೇಲೆ KSRTC ನಮ್ಮ ಬಸ್ಸು KSRTC ಡಿಪೋ ಪಕ್ಕದಲ್ಲಿ ಟಿ ಚೆನ್ನಯ್ಯ ಸಂತೆ ಮೈದಾನ ಏನು ಹಳೇದಿತ್ತು ಎಲ್ಲ ಶಿಥಿಲವಾಗಿ ಅಲ್ಲಿ ಮಾರುವಂಥವ್ರಿಗೆ ಹಳೆ ಬಿಲ್ಡಿಂಗ್ ಯಾವತ್ತು ಕೆಳಗಡೆ ಬೀಳುತ್ತೆ ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಆ ಶೆಡ್ ಥರ ಅದನ್ನೆಲ್ಲ ಇವತ್ತು ತೆಗೆದು 1,80,00,000ದಲ್ಲಿ ನಗರಸಭೆ ವತಿಯಿಂದ ಅದನ್ನು ಹೊಸದಾಗಿ ನಿರ್ಮಾಣ ಮಾಡಿ ಅದನ್ನು ಕೊಡುವಂಥದ್ದು. ಆಮೇಲೆ ಅಲ್ಲಿ ಯಾರು ಇವತ್ತು ಅಂಗಡಿಗಳಿಟ್ಕೊಂಡು ಯಾರಿದ್ದಾರೋ ಅಲ್ಲಿ ಟೋಟಲ್ ಆಗಿ 200 ಅಂಗಡಿಗಳ ಮೇಲೆ ಬರ್ತದೆ. ಅಲ್ಲಿ ಯಾರು ಹಳಬರು ಯಾರಿದ್ದಾರೋ ಅವ್ರಿಗೆಲ್ಲ ಕೊಟ್ಟು ಮಿಕ್ಕಿದ್ದೇನಾದರೂ ಇದ್ದರೆ ಬೇರೆಯವ್ರಿಗೆ ಯಾರಿಗಾದ್ರೂ ಅವಕಾಶ ಇರುತ್ತೆ. ಇಲ್ಲಾಂದರೆ ಹಳಬರು ಯಾರಲ್ಲಿ ತರಕಾರಿ ಮಾರ್ಕೊಂಡು ಇದ್ದಾರೆ ಅವ್ರಿಗೇನ ಅಲ್ಲಿ ಅಂಗಡಿಗಳು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಇಲ್ಲಿ ನಮ್ಮ ಕೋಲಾರ ವಾರ್ಡ್ ನಂಬರ್ 9 ಸರ್ವಜ್ಞ ಪಾರ್ಕ್ ಮುಂಭಾಗದಲ್ಲಿ ನಮ್ಮ ಪ್ರಭಾ ಟಾಕೀಸ್ ರಸ್ತೆಯಲ್ಲಿ 21,20,000ದಲ್ಲಿ ಇಲ್ಲಿ ಶೆಡ್ಗಳು ಮಾಡಿ, ಶೆಡ್ ಅಂದರೆ ನಾವು ಟೆಂಪ್ರವರಿ ಶೆಡ್ಗಳ ಥರ ಬರುತ್ತೆ. ಅದಕ್ಕೆ ಕ್ಯಾನಪಿ ಎಲ್ಲ ಇವಾಗ ನೀವು ಇದು ನೋಡಿದ್ದೀರಲ್ಲ ಫುಡ್ ಕೋರ್ಟು ಆ ಟೈಪಲ್ಲಿ ಮಾಡಿ ಇಲ್ಲಿ ತರಕಾರಿ ಮಾರೋರು, ಆಮೇಲೆ ಹಣ್ಣು ಮಾರುವಂಥದ್ದು, ಆಮೇಲೆ ಆಪ್ಕಾಮ್ಸಿಗೆ ಸಂಬಂಧಪಟ್ಟಿದ್ದು ಇಂಥದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಕಂತ ಇಲ್ಲಿ. ಯಾಕಂದರೆ ರೋಡ್ಗಳಲ್ಲಿ ಅಲ್ಲೊಬ್ರು ಇರ್ತಾರೆ. ಎಲ್ಲರನ್ನೂ ಒಂದೊಂದು ಜಾಗದಲ್ಲಿ ಸೇರಿಸ್ಕೊಂಡ್ಬಿಟ್ರೆ ಯಾರಾದರೂ ತೊಗೋಬೇಕಂತ ಅವರೇ ಬಂದು ಒಂದೇ ಜಾಗದಲ್ಲಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಆ ಒಂದು ಉದ್ದೇಶದಲ್ಲಿ ಇವತ್ತು ಇದನ್ನು ಒಂದು 21,20,000ದಲ್ಲಿ ಮಾಡ್ತಾ ಇದ್ದೀವಿ.